ಇವತ್ತಿನ ದಿನ ಪತ್ರಿಕಾ ಭವನದಲ್ಲಿ ಜನತಾದಳ ಪಕ್ಷದ ಎಲ್ಲ ಮುಖಂಡರ ಜೊತೆ ಸೇರಿ ಏನು ಕಲಬುರಗಿ ಜಿಲ್ಲೆಯಲ್ಲಿ ಸ್ಯಾಂಡ್ ದಂಧೆ ಕಡಿವಾಣ ಹಾಕಲು ನಾವು ಜನತಾದಳ ಪಕ್ಷದವರು ಇನ್ನು ಮುಂದಾಗ್ತಾ ಇದೀವಿ. ಯಾಕಂದ್ರೆ ಇಲ್ಲಿಗಲ್ ಸ್ಯಾಂಡ್ ಮೈನಿಂಗ್ ಬಳ್ಳಾರಿ ಮಾದರಿಯಂತೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಡೀತಾ ಇದೆ. ಅದು ವಿಶೇಷವಾಗಿ ಯಾರು ಕ್ಯಾಬಿನೆಟ್ ಸಚಿವರಿದ್ದಾರೆ, ಇಲ್ಲಿಂದ ಕ್ಯಾಬಿನೆಟ್ ಸಚಿವರಾಗಿದ್ದಾರೆ, ಶಾಸಕರಾಗಿ ಅವರ ತಾಲೂಕುಗಳಲ್ಲೇ ರಾಜಾರೋಷವಾಗಿ ಅವರ ಫಾಲೋವರ್ ಮುಖಾಂತರ ಏನು ಸ್ಯಾಂಡ್ ಮೈನಿಂಗ್ ದಂಧೆ ನಡೀತಾ ಇದೆ ಅದಕ್ಕೆ ಕಡಿವಾಣ ಹಾಕ್ಲೇಬೇಕಂತ ನಾನು ಮಂತ್ರಿಗಳಿಗೆ ಆಗ್ರಹ ಮಾಡ್ತಾ ಇದ್ದೀನಿ ಮತ್ತು ಸರ್ಕಾರಕ್ಕೆ ಕೂಡ ಆಗ್ರಹ ಮಾಡ್ತಾ ಇದ್ದೀನಿ. ಯಾವ ತರ ಬಿಜಾಪುರ ಮಾದರಿಯಂತೆ ಇವತ್ತು ಸ್ಯಾಂಡ್ಗೆ ಅನುಮತಿ ಕೊಡಿ, ರಿವರ್ ಸ್ಯಾಂಡ್ ಇಲ್ಲಿ ಯಾಕಂದ್ರೆ ದನ ಕರುಗಳಿಗೆ ಇವತ್ತು ಕುಡಿಯಕ್ಕೆ ನೀರಿಲ್ಲ. ಇವತ್ತು ಎಷ್ಟೋ ಹಳ್ಳಿಗಳಲ್ಲಿ ಇವತ್ತು ಟ್ಯಾಂಕರ್ ಮುಖಾಂತರ ಇವತ್ತು ನೀರನ್ನ ಸಪ್ಲೈ ಮಾಡೋದಕ್ಕೆ ತಾವೇ ಅನುಮತಿ ಕೊಟ್ಟಿದ್ದಾರೆ. RDP ಮಿನಿಸ್ಟರ್ ಇದ್ದಾರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು. ನಿಮ್ಮ ಒಂದು ಉಪಸ್ಥಿತಿಯಲ್ಲಿ ಇವತ್ತು ಇಂಥ ಒಂದು ನೋಡಲು ಸಿಗಬಾರ್ದಂತೇಳಿ ನಾವು ಮಾತಾಡಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ತಾವು ದಯಮಾಡಿ ಇದನ್ನ ನಿಲ್ಲಿಸಿ ಮುಂಬರ ದಿನಗಳಲ್ಲಿ ಯಾವ ತರ ಜನರಿಗೆ ಇವತ್ತು ನೀರಾವರಿ ಕೊಡಬೇಕಾಗಿದೆ. ಮೊನ್ನೆ ಸಚಿವ ಸಂಪುಟದಲ್ಲಿ ಹಲವಾರು ವಿಷಯಗಳನ್ನ ತಾವೇನು ಹೇಳಿದಿರಿ ನೀರು ಕೊಡೋ ಮುಖಾಂತರ, ಅದ್ರ ಬಗ್ಗೆ ತಾವು 24/7 ನೀರನ್ನ ಕುಡಿಯಕ್ಕೆ ಗ್ರಾಮಗಳಿಗೆ ಮತ್ತು ಎಲ್ಲಾ ಪಟ್ಟಣಗಳಿಗೆ ಎಲ್ಲಾ ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ ಕೊಡುವಂಥದ್ದು ಪ್ರಯತ್ನ ತಾವು ಮಾಡಬೇಕು. ಇಂಥ ಒಂದು ಸ್ಯಾಂಡ್ ಯಾರೇ ಮಾಫಿಯಾಗಳು ಇವತ್ತು ಮಾಡ್ತಾ ಇದ್ರೆ ಅದನ್ನ ನಿಲ್ಲಿಸಬೇಕು. ಎಲ್ಲಾ ಟೆಂಡರ್ಗಳನ್ನ ಶೀಘ್ರದಲ್ಲೇ ಕ್ಯಾನ್ಸಲ್ ಮಾಡಬೇಕು. ಮತ್ತು ಈ ಒಂದು ಹಿಂದಿನ ಏನ್ ಇಲ್ಲಿಗಲ್ ಆಕ್ಟಿವಿಟೀಸ್ ಆಗಿದೆ ಇದಕ್ಕೆ ಎನ್ಕ್ವೈರಿ ಕಮಿಷನ್ ಕೂಡ ಇವರು ಕೂಡಿಸ್ಬೇಕು. ಎನ್ಕ್ವೈರಿ ಕಮಿಷನ್ ಕೂಡಿಸಿ ಯಾರು ಎಷ್ಟು ಸ್ಯಾಂಡ್ ಡಿಗ್ಗಿಂಗ್ ಮಾಡಿದ್ದಾರೆ, ಎಷ್ಟು ರಾಯಲ್ಟಿ ಕಟ್ಟಿದ್ದಾರೆ, ಇದ್ರ ಬಗ್ಗೆ ಪರಿಶೀಲನೆ ಆಗಬೇಕು. ಬೇರೆ ತಂಡನೇ ಇದಕ್ಕೆ ರಚನೆ ಆಗಬೇಕು. ಇದೊಂದು ದೊಡ್ಡ ಸ್ಕ್ಯಾಮ್ ಇದ್ದಂಗೆ. ಇದು ಕೋಟಿಗಟ್ಟಲೆ ದುಡ್ಡನ್ನ ಲೂಟಿ ಮಾಡಿದ್ದಾರೆ. ಅದು ನಿಮ್ಮ ಸರ್ಕಾರದ ಹಣ, ನಮ್ಮ ಸರ್ಕಾರದ ಹಣ. ಇವತ್ತು ತಾವು ರಾಯಲ್ಟಿ ಕಟ್ಟರಲ್ಲೂ ಕೂಡ ವಿಫಲರಾಗಿದ್ದೀರಿ. ವಿದೌಟ್ ರಾಯಲ್ಟಿ ಹಲವಾರು ರಾಜಾರೋಷವಾಗಿ ಇವತ್ತು ಎಲ್ಲಾ ಅಧಿಕಾರಿಗಳು ಯಾರ್ಯಾರು ಇದಕ್ಕೆ ಸಂಬಂಧ ಇದ್ದಾರೆ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡ್ಬೇಕಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಇನ್ನು ಕೆಲವೇ ದಿನದಲ್ಲಿ ಇದನ್ನ ನಿಲ್ಸೋಗೋಸ್ಕರವಾಗಿ ನಾವು ಪಾದಯಾತ್ರೆ ಕೂಡ ಹಮ್ಮಿಕೊಳ್ತಾ ಇದೀವಿ. ಕಾಗಿನ ನದಿಯಿಂದ ಕಲಬುರಗಿ ಜಿಲ್ಲಾ ಅಧಿಕಾರಿಗಳಿಗೆ ಅವರಿಗೆ ಮನಮುಟ್ಟಕ್ಕಾಗಿ ಯಾಕೆ ನೀವು ಕಣ್ಣು ಮುಚ್ಕೊಂಡು ಕೂತಿದ್ದೀರಿ, ಇಷ್ಟೆಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ 2.5 ವರ್ಷಗಳಿಂದ ನಡೀತಾ ಇದ್ರು ಕೂಡ ಇದಕ್ಕೆ ಯಾಕೆ ತಾವು ಕಡಿವಾಣ ಹಾಕಿ? ನಾವು ಇದು ಮೊದಲನೇ ಸಲ ಅಲ್ಲ, ನಾನು ಹಲವಾರು ಸಲ ಸ್ಯಾಂಡ್ ಬಗ್ಗೆ ತಮ್ಮ ಮಾಧ್ಯಮ ಮೂಲಕ ನಾನು ಹಲವಾರು ಸಲ ವಿಷಯಗಳು ಎತ್ತಿದ್ದೀನಿ. DC ಅವರಿಗೂ ಕೂಡ ಫೋಟೋ ವಿಡಿಯೋಗಳು ಕಳಿಸಿದ್ದೀನಿ ಅವ್ರು ಇಲ್ಲಿಗಲ್ ಮಾಡೋದು. ಆದ್ರೂ ಕೂಡ ಇದಕ್ಕೆ ಆಕ್ಷನ್ ತಗೊಳ್ಳಲ್ಲ ಅಂತಂದ್ರೆ ಇವರು ಕೂಡ ಅದರಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ಶಾಮಿಲ್ ಇದಾರೆ ಅಂತ ಅರ್ಥ ಆಗುತ್ತೆ. ಅದಕ್ಕೆ ನಾವು ಖಂಡಿತವಾಗಿ PL ಕೂಡ ಫೈಲ್ ಮಾಡ್ತೀವಿ. ಇದ್ರ ಬಗ್ಗೆ ಕೋರ್ಟ್ ಮುಖಾಂತರ ಕೂಡ ಹೋಗ್ತೀವಿ. ನಾವು ನ್ಯಾಯ ಸಿಗೋವರಿಗೆ ಕೋರ್ಟಿಗೂ ಕೂಡ ನಾವು ಹಾಕಿ ಇದಕ್ಕೆ ಎನ್ಕ್ವೈರಿ ಕಮಿಷನ್ ಕೂಡ CID ಎನ್ಕ್ವೈರಿ ಆಗಿರ್ಲಿ ಅಥವಾ CBI ಎನ್ಕ್ವೈರಿ ಆಗಲಿ, ಇಂಥದಕ್ಕೆ CBI ಎನ್ಕ್ವೈರಿನೇ ಆಗಲಿ ಅಂತ ಕೂಡ ನಾನು ಆಗ್ರಹ ಮಾಡ್ತೀನಿ ಅಂತೇಳಿ ಇವತ್ತು ಜನತಾದಳ ಪಕ್ಷದ ವತಿಯಿಂದ ನಾನು ಹೇಳಲು ಬಯಸ್ತಾ ಇದ್ದೀನಿ. ಯಾರೇ ತಪ್ಪಿಸ್ತಿದ್ರೆ ಅವ್ರಿಗೆ ಕೂಡಲೇ ಶಿಕ್ಷೆ ಆಗಬೇಕು. ಇದನ್ನ ನಿಲ್ಸೇಬೇಕು. ನಮ್ಮ ಹೋರಾಟ ಎಲ್ಲಿವರೆಗೆ ರಿವರ್ ಸ್ಯಾಂಡ್ ನಿಲ್ಲೋದಿಲ್ಲ ಅಲ್ಲಿವರೆಗೆ ಹೋರಾಟ ನಿಲ್ಲೋದಿಲ್ಲ. ಇವತ್ತು ಇಲ್ಲಿವರೆಗೆ ನಾವು ಮಾಡ್ತಾರೋನೋ ನಿಲ್ಲಿಸ್ತಾರೋನೋ ಅಂತ ನಾವು ನೋಡ್ತಾ ಇದ್ದೀವಿ. ಆದ್ರೆ ಇದಕ್ಕೆ ನಿಲ್ಸಲು ಯಾವುದು ಕೂಡ ಒಂದು ವಿಷಯ ಕಾಣ್ತಾ ಇಲ್ಲ. ಅದಕ್ಕೆ ಪಾದಯಾತ್ರೆ ಮಾಡೋದು ಅನಿವಾರ್ಯತೆ. ಬಿಸಿಲಿನಲ್ಲಿ ಪಾದಯಾತ್ರೆ ಮಾಡಿ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಸ್ಯಾಂಡ್ ನಿಲ್ಸಂತ ಕೆಲಸ ಮಾಡ್ಬೇಕಂತ ನಾನು ಮಾನ್ಯ ಮಂತ್ರಿಗಳಿಗೆ ಮತ್ತು ಇಲ್ಲಿನ ಸರ್ಕಾರಗಳಿಗೂ ಕೂಡ ನಾನು ಆಗ್ರಹ ಮಾಡ್ತೀನಿ ಅಂತ ಹೇಳ್ತಾ, ಇವತ್ತು ಈಗ ಅತಿ ಶೀಘ್ರದಲ್ಲಿ ಒಂದು 15-20 ದಿನದ ಒಳಗಾಗಿ ನಾವು ಪಾದಯಾತ್ರೆಯನ್ನ ಪ್ರಾರಂಭ ಮಾಡ್ತೀವಿ. ಎಲ್ಲ ಹಳ್ಳಿಗಳಲ್ಲಿ ಎಲ್ಲರೂ ಒಪಿನಿಯನ್ ತಗೊಂಡು ಎಲ್ಲೆಲ್ಲಿ ಪಾಯಿಂಟ್ಗಳಿದೆ, ನಮ್ಮಲ್ಲಿ ಏನ್ ಡಾಟಾ ಕಡಿಮೆ ಇದೆ ಎಲ್ಲ ಡಾಟಾನ ಪೂರ ಸಂಪೂರ್ಣವಾಗಿ ಅಲ್ಲೆಲ್ಲಿ ಇಲ್ಲಿಗಲ್ ನಡೀತಾ ಇದೆ, ಎಲ್ಲಿ ಲೈಸೆನ್ಸ್ ಇದೆ ಅಂತವೆಲ್ಲ ಸಂಪೂರ್ಣ ಒಂದು ಡಾಟಾ ಕಲೆಕ್ಷನ್ ಮಾಡಿ ಪಾದಯಾತ್ರೆ ನಾವು ಹಮ್ಮಿಕೊಳ್ತೀವಿ ಅಂತ ಹೇಳಿ ಬಯಸ್ತಾ ಇದ್ದೀವಿ.